ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದೆ, ನೀವೆಲ್ಲ ನೋಡಿದ್ದೀರಿ. ಈಗ ಟೈಮ್ ಟೇಬಲ್ನು ಬಿಟ್ಟಿದ್ದಾರೆ. ಈ ರೌಂಡ್ ರಿಸಲ್ಟ್ ಬಂತು, ಮುಂದೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ಈ ಟೈಮ್ ಟೇಬಲ್ ಹೇಳುತ್ತೆ. ಬಹಳಷ್ಟು ಜನ ಅಲಕ್ಷ್ಯ ಮಾಡಿಕೊಂಡು ಸರಿಯಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳದೆ ತುಂಬ ಗೊಂದಲಗಳನ್ನು ಮಾಡ್ಕೋತೀರ. ಆದ ಕಾರಣ ನಾನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಈ ಒಂದು ಟೈಮ್ ಟೇಬಲನ್ನು ಸರಿಯಾಗಿ ತಿಳಿದುಕೊಂಡು ನೀವು ಸರಿಯಾಗಿ ನಿಮಗೆ ಯಾವುದು ಸೂಕ್ತ ಅನ್ನಿಸ್ತದೆ ಅದನ್ನು ಕ್ರಮ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, UGCET 2025 ಸೆಕೆಂಡ್ ರೌಂಡ್ ಯಾರ್ಯಾರಿಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, BSc ನರ್ಸಿಂಗ್, B.Pharma, ಫಾರ್ಮ್ ಸೈನ್ಸ್, ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಶೆಡ್ಯೂಲ್ ಇನ್ಕ್ಲೂಡಿಂಗ್ ಆಯುಷ್ ಕೋರ್ಸಸ್ ಅಂದಿದ್ದಾರೆ. ಇದನ್ನು ಗಮನವಿಟ್ಟು ನೋಡಬೇಕು. ಕೆಲವೊಬ್ಬರು ಕಾಮೆಂಟ್ನಲ್ಲಿ ಕೇಳ್ತಾ ಇದ್ರು, ನಾನು ಗಮನಿಸಿದ್ದೀನಿ, ಈ BAMS ಮತ್ತು ಇದರ ಕಟ್ ಆಫ್ ಕಾಣ್ತಾ ಇಲ್ಲ ಅಂತ. ನೀವು UG NEET 2025 ಅಂತ ಸರ್ಚ್ ಮಾಡಿದರೆ ಅದರಲ್ಲಿ ಒಂದು ಇದು ಕಾಣುತ್ತೆ ನಿಮಗೆ. ಅದರಲ್ಲಿ ನೀವು ಈ BAMS ಆಯುಷ್ ಇದರದ ಕಟ್ ಆಫ್ಗಳನ್ನು ಕೂಡ ನೋಡಬಹುದು. ಬಹುಶಃ ನೀವು UGCET ನೋಡಿರಬೇಕು, ಆದ ಕಾರಣ ನಿಮಗೆ ಅದು ಕಂಡಿಲ್ಲ. ಆದ ಕಾರಣ UG NEET 2025 ಅದೇ ಓಪನ್ ಮಾಡಿ ನೋಡಿದರೆ ನಿಮಗೆ ಆಯುಷ್ ಕೋರ್ಸ್ಗಳ ಕಟ್ ಆಫ್ಗಳು ಕೂಡ ಕಾಣಸಿಗ್ತವೆ. ಇನ್ನು ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ನೋಡಿ, 30ನೇ ತಾರೀಕು ಆಫ್ಟರ್ 5 PM ಅಂದಿದ್ದಾರೆ. ಈಗಾಗಲೇ ಬಿಟ್ಟಿದ್ದಾರೆ, ನೀವೆಲ್ಲ ನೋಡಿದ್ದೀರಾ. ಸಾಕಷ್ಟು ಜನ ನನಗೆ ವಾಟ್ಸಪ್ ಕೂಡ ಮಾಡಿದ್ದೀರಾ. ಮತ್ತು ಮುಂದಿನ ಏನು ರೌಂಡ್ನಲ್ಲಿ ನೀವು ಭಾಗವಹಿಸ್ಬೇಕಂತೀರಿ ಅವರು ಕೂಡ ಸೂಕ್ತವಾದ ಒಂದು ಚಾಯ್ಸನ್ನು ಆಯ್ಕೆ ಮಾಡಿ ಭಾಗವಹಿಸ್ಬೋದು. ಇಲ್ಲಿ ನೋಡಿ, ಎಕ್ಸಸೈಸ್ ಆಫ್ ಚಾಯ್ಸ್ ಬೈ ದ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್. ಈಗ ನೋಡಿ, 2 ಚಾಯ್ಸ್ ಕೊಡ್ತೀವಿ ಎಂದಿದ್ರು, ಪುಣ್ಯಕ್ಕೆ 4 ಚಾಯ್ಸನ್ನು ಮತ್ತೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಇದೊಂದು ಸಂತೋಷದ ಸುದ್ದಿ. ಸಿಲೆಕ್ಟ್ ದ ರೈಟ್ ಚಾಯ್ಸ್ ಔಟ್ ಆಫ್ 4 ಚಾಯ್ಸಸ್ ಬಿಫೋರ್ ಸಿಲೆಕ್ಟಿಂಗ್ ಎನಿ ಚಾಯ್ಸ್, ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕೇಶನ್ ಆಫ್ ಈಚ್ ಚಾಯ್ಸ್. ನೋಡಿ, ಆಯ್ಕೆಗಳ ಬಗ್ಗೆ ಕೂಡ ಒಂದು ಸಪ್ರೇಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಯಾವ ಚಾಯ್ಸ್ ಆಯ್ಕೆ ಮಾಡಿದರೆ ಏನು ಅನ್ನೋದನ್ನು ಡಿಟೇಲ್ ಆಗಿ ಹೇಳಿದ್ದಾರೆ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಕೂಡ ಆ ಒಂದು ನೋಟಿಫಿಕೇಷನ್ ತೆಗೆದುಕೊಂಡು ಅರ್ಥ ಮಾಡ್ಕೋಬೋದು. ನೋಡಿ, ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು, ಅಂದರೆ 4 ಚಾಯ್ಸ್ಗಳಲ್ಲಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿ. ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡುವ ಮುನ್ನ ಪ್ರತಿ ಚಾಯ್ಸ್ನ ಪರಿಣಾಮವನ್ನು ಗಮನಿಸಿ. ಅಂದರೆ ಯಾವ ಚಾಯ್ಸ್ ಆಯ್ಕೆ ಮಾಡಿದರೆ ಏನಾಗುತ್ತೆ ಪರಿಣಾಮ ಅನ್ನೋದನ್ನು ಗಮನಿಸಿ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ಇದರ ಟೈಮಿಂಗ್ ಏನಿದೆ, ನಾವು ಚಾಯ್ಸ್ ಆಯ್ಕೆ ಮಾಡಲಿಕ್ಕೆ ಏನು ಟೈಮ್ ಕೊಟ್ಟಿದ್ದಾರೆ ನೋಡಿ, ಫ್ರಮ್ 6 PM on 30 ಅಂದರೆ ಇವತ್ತು ರಿಂದ 1 ಗಂಟೆ ಮಧ್ಯಾಹ್ನ 2/9/2025. ನೋಡಿ, ಡೈರೆಕ್ಟರ್ ಈಗಾಗಲೇ ಒಂದು ವಿಡಿಯೋ ಮಾಡಿ, ನಮಗೆ ತುಂಬ ಸಮಯದ ಅಭಾವ ಇದೆ ನೋಡಿ, ಆಲ್ ಇಂಡಿಯಾ ಏನು ಒಂದು ಕೌನ್ಸಿಲ್ ಆಫ್ ಈ ಟೆಕ್ನಿಕಲ್ ಎಜುಕೇಷನ್ ಇದೆಯಲ್ಲ, ಅವರು ಸೆಪ್ಟೆಂಬರ್ 15 ಎಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಆದ ಕಾರಣ ನಮಗೆ ತುಂಬ ಸಮಯದ ಅಭಾವ ಇದೆ ಅಂತ ಹೇಳಿದ್ದಾರೆ. ಆದ ಕಾರಣ ಶೆಡ್ಯೂಲನ್ನು ಯೂಶ್ವಲಿ ಎಕ್ಸ್ಟೆಂಡ್ ಮಾಡೋದಿಲ್ಲ. ಆದ ಕಾರಣ ನೀವು 2ನೇ ತಾರೀಕು 1 ಗಂಟೆ ಒಳಗಾಗಿ ಚಾಯ್ಸನ್ನು ಆಯ್ಕೆ ಮಾಡ್ಬೋದು. ಚಾಯ್ಸನ್ನು ಮಾಡಲೇಬೇಕು. ನೀವು ಸರಿಯಾದ ಅದರ ಪರಿಣಾಮವನ್ನು ಗಮನಿಸಿ ಸರಿಯಾದ ಚಾಯ್ಸನ್ನು 2ನೇ ತಾರೀಕು 1 ಗಂಟೆ ಒಳಗೆ, ತೀರಾ 1 ಗಂಟೆ ಅಂತ ಕಾಯಬೇಡಿ, ಅದರೊಳಗೆ ನೀವು ಮಾಡಿ. ಇನ್ನು ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1, ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ನೋಡಿ, ಪೇಮೆಂಟ್ ಆಫ್ ಫೀಸ್ ಯಾರ್ಯಾರು ಮಾಡಬೇಕು, ಚಾಯ್ಸ್ 1 ಮತ್ತು ಚಾಯ್ಸ್ 2, ಮುಂದೆ ಚಾಯ್ಸ್ 3ಗೂ ಕೂಡ ಇದೆ, ಅದನ್ನು ಗಮನಿಸಿ. ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1, ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಥ್ರೂ ನೋಡಿ ಆನ್ಲೈನ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್, ಚಲನ್. ನೋಡಿ, ಸಾಕಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನೀವು ಆನ್ಲೈನ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಮಾಡ್ಬೋದು, UPI ಮೂಲಕ ಕೂಡ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮತ್ತು ಚಲನ್ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ನನಗೆ ಅನಿಸಿದ ಮಟ್ಟಿಗೆ ನೋಡಿ, UPIನಲ್ಲಿ ಈಗ ಫೋನ್ಪೇ, ಗೂಗಲ್ ಪೇ ಕೂಡ ಮಾಡಲಿಕ್ಕೆ ಹೋದರೆ ದಿವಸಕ್ಕೆ 1 ಲಕ್ಷ ಅಂತ ಒಂದು ಲಿಮಿಟ್ ಇರ್ತದೆ. ಹೀಗಾಗಿ ಸಾಮಾನ್ಯವಾಗಿ ಆ ಒಂದು ಏನು ನಮ್ಮ ಒಂದು ಫೀಸು 1 ಲಕ್ಷ ಮೀರಿದಾಗ ಅದು ಕೆಲವೊಮ್ಮೆ ಆಗೋದಿಲ್ಲ. ಅದನ್ನು ನೀವು ಗಮನಿಸಬೇಕು. ಆದ ಕಾರಣ ನೀವು ಬ್ಯಾಂಕಿಗೆ ಹೋಗಿ ಚಲನನ್ನು ತೆಗೆದುಕೊಂಡು ಮಾಡೋದು ತುಂಬ ಸೂಕ್ತವಾಗಿರ್ತದೆ.
ಆದ ಕಾರಣ ನಿಮ್ಮ ಒಂದು ಎಸ್ ಬಿ ಅಕೌಂಟ್ನಲ್ಲಿ ಫೀಸ್ ಏನಿರ್ತದಲ್ಲ ಆದಷ್ಟು ಅಮೌಂಟು ಎಸ್ ಬಿ ಅಕೌಂಟ್ನಲ್ಲಿ ಇರುವಂತೆ ನೋಡಿಕೊಳ್ಳಿ. ಮತ್ತು ಕೆಲವೊಂದು ಬ್ಯಾಂಕ್ನವರು ಇಷ್ಟು ಒಂದು ಬ್ಯಾಲೆನ್ಸ್ ಇರಲೇಬೇಕು ಅಂತ ಕಡ್ಡಾಯ ಮಾಡ್ತಾರೆ, ಅದನ್ನು ಕೂಡ ಗಮನಿಸಿ. ನಿಮ್ಮ ಬ್ಯಾಂಕ್ನಲ್ಲಿ ಎಷ್ಟು 10,000 20,000 ಬ್ಯಾಲೆನ್ಸ್ ಇರಬೇಕು ಅಂದರೆ ಆಫ್ಟರ್ ಡಿಡಕ್ಟಿಂಗ್ ಫೀ ಅಮೌಂಟ್, ಅದನ್ನು ನೀವು ಚೆನ್ನಾಗಿ ಒಂದು ಇದನ್ನು ಮಾಡಿಕೊಂಡು ಯಾವುದೇ ನಿಮ್ಮದು ಎಫ್ ಡಿ ಇದ್ದರೆ ಅಥವಾ ಯಾವುದೋ ಒಂದು ಫಿಕ್ಸ್ ಡಿಪಾಸಿಟ್ನಲ್ಲಿದ್ದರೆ ಅದನ್ನು ನಿಮ್ಮ ಎಸ್ ಬಿ ಅಕೌಂಟಿಗೆ ಹಾಕ್ಕೊಂಡು ಅಂದರೆ ಸಿದ್ಧರಾಗಿರಿ. ಅಂದರೆ ಟೈಮಿಂಗ್ ನೋಡಿ, ಫ್ರಮ್ 6 PM on 30 ಇದರಿಂದ ಅಪ್ ಟು 2/9 2ನೇ ತಾರೀಕು ವರೆಗೆ ಮಾತ್ರ ನಿಮಗೆ ಟೈಮ್ ಇದೆ. ಶುಲ್ಕ ಪಾವತಿಯನ್ನು ಮಾಡಲಿಕ್ಕೆ ಕ್ರಮವನ್ನು ವಹಿಸಬೇಕು, ಅದರಲ್ಲಿ ಯಾವುದೇ ಗೊಂದಲವನ್ನು ಮಾಡ್ಕೋಬೇಡಿ. ಇನ್ನು ಪೇಮೆಂಟ್ ಆಫ್ ಕಾಷನ್ ಡಿಪಾಸಿಟ್ ಆಫ್ ₹10,000 ನೋಡಿ, ಇದನ್ನು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಿ, ಚಾಯ್ಸ್ 3 ಆಯ್ಕೆ ಮಾಡ್ತೀರಿ, ಚಾಯ್ಸ್ 3 ಆಯ್ಕೆ ಮಾಡಿದಾಗ ಗೊತ್ತಿದೆ ನಿಮಗೆ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗಿಬಿಡ್ತದೆ, ಮತ್ತು ನೀವು ಏನೇನು ಹಾಕಿರ್ತಿರಲ್ಲ ಅವೆಲ್ಲ ಬರ್ತವೆ. ಇದನ್ನು ತುಂಬ ವಿಚಾರ ಮಾಡಿ ಹಾಕಬೇಕು ನೀವು. ಈ ಚಾಯ್ಸ್ 3 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕೂಡ ವಿದ್ಯಾರ್ಥಿಗಳು ಕೂಡ ₹10,000 ಕಾಷನ್ ಡಿಪಾಸಿಟ್ ತುಂಬಬೇಕು ನೋಡಿ. ಇದು ಕೂಡ 6 ಗಂಟೆ ಒಳಗೆ 30ನೇ ತಾರೀಕು 6 ಗಂಟೆ ಒಳಗೆ ನೀವು ತುಂಬಬೇಕು ನೋಡಿ. ಬ್ಯಾಂಕಿಂಗ್ ಅವಧಿಯನ್ನು ನೋಡಿಕೊಂಡು ನೀವು 3ನೇ ತಾರೀಕು ಯಾವಾಗ ಬರ್ತದೆ ನೋಡಿ, 2ನೇ ತಾರೀಕು ಶನಿವಾರ ಯಾವಾಗಿದೆ ಅಂತ ನೋಡಿಕೊಂಡು ಸರಿಯಾಗಿ ನೀವು ಇದನ್ನು ಮಾಡಬೇಕಾಗ್ತದೆ. ಶನಿವಾರ ರವಿವಾರ ಹೀಗೆಲ್ಲ ಬರ್ತಾ ಇರ್ತವೆ, ಹಾಲಿಡೇಸ್ ಇರ್ತವೆ. ಯಾವುದೇ ಈ ಸುತ್ತು ಅಂತಲ್ಲ, ನೀವು ಮುಂದಿನ ಸುತ್ತಿನಲ್ಲಿ ಕೂಡ ಬ್ಯಾಂಕ್ ಯಾವಾಗ ಚಾಲೂ ಇರ್ತದೆ ಏನು ಟೈಮಿಂಗ್ ಎಲ್ಲ ಸರಿಯಾಗಿ ನೋಡಿಕೊಂಡು ಮಾಡಬೇಕು. ಯಾವುದೇ ಅಲಕ್ಷ್ಯವನ್ನು ನೀವು ಮಾಡಬೇಡಿ. ಇನ್ನು ನೋಡಿ, ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಯಾರು ಚಾಯ್ಸ್ 1 ಒಂದು ಸೆಲೆಕ್ಟ್ ಮಾಡಿ ನನಗೆ ಸಿಕ್ಕಿದ ಕಾಲೇಜು ತುಂಬ ಇಷ್ಟ ಆಗಿದೆ, ನನಗೆ ಮುಂದೆ ನಾನು ಮುಂದುವರಿಲಿಕ್ಕೆ ಕೌನ್ಸಿಲಿಂಗ್ನಲ್ಲಿ ಇಷ್ಟಪಡೋದಿಲ್ಲ, ನಾನು ಸಿಕ್ಕಿದ ಕಾಲೇಜಿಗೆ ಸೇರ್ಕೋತೀನಿ ಅನ್ನೋರು ಮಾತ್ರ ಚಾಯ್ಸ್ 1ಅನ್ನು ವಿಚಾರ ಮಾಡಿ ತೆಗೆದುಕೊಳ್ಳಿ ನೋಡಿ. ಚಾಯ್ಸ್ 1 ಅಭ್ಯರ್ಥಿಗಳಿಗೆ, ಯಾರು ವಿದ್ಯಾರ್ಥಿಗಳು ಚಾಯ್ಸ್ 1 ಇದನ್ನು ಮಾಡ್ತೀರಿ ಅವರಿಗೆ ಮುಂದಿನ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಆದ ಕಾರಣ ಬಿಫೋರ್ 4 PM on 3/9/2025 ಆಫ್ಟರ್ ಕನ್ಫರ್ಮೇಷನ್ ಆಫ್ ಪೇಮೆಂಟ್ ನೀವು ಒಂದು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಚಾಯ್ಸ್ 1ಅನ್ನು ಇದನ್ನು ಮಾಡಿಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರುತ್ತೆ. ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮುಂದೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ವಿತ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್, 2 ಜೆರಾಕ್ಸ್ ಕಾಪೀಸ್, ಮೊಬೈಲ್ ಸೆಟ್ ಎಲ್ಲ ನೋಡಿ. ನಿಮ್ಮದು ಯಾವುದು ಮೊಬೈಲ್ ಇದೆ, ಯಾಕಂದರೆ ಅಲ್ಲಿ OTP ಇದನ್ನು ಮಾಡ್ತಾರೆ ಅವರು, ಯಾವ ಮೊಬೈಲಿಂದ ನೀವೆಲ್ಲ ಈ KEA ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದೀರಾ ಆ ಮೊಬೈಲನ್ನು ಖಂಡಿತ ಒಯ್ಯಬೇಕು. ಮತ್ತು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ್ಯಾವು ನೀವು ಅಪ್ಲೈ ಮಾಡಿದ್ದೀರಿ ಈ KEA ಇದನ್ನು ಮಾಡಬೇಕಾರೆ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳಿ. ನಿಮ್ಮ ಏನು ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ನಿಮ್ಮ ಸ್ಟಡಿ ಸರ್ಟಿಫಿಕೇಟು, 10th ಮತ್ತು 12th ಇದನ್ನು, ಮತ್ತು ನಿಮ್ಮದು ಏನಾದರೂ ರೂರಲ್ಲು ಕನ್ನಡ ಮೀಡಿಯಮ್ಮು, ಮತ್ತು ಬೇರೆ ನಿಮ್ಮ ಏನಾದರೂ ಸ್ಪೋರ್ಟ್ಸ್ ಕೋಟಾ, ಯಾವ್ಯಾವ ಕೋಟಾಗಳಿಗೆ ನೀವು ಅಪ್ಲೈ ಮಾಡಿದ್ದೀರಾ ಮತ್ತು ವೆರಿಫಿಕೇಷನ್ ಸ್ಲಿಪ್ನಲ್ಲಿದ್ದಾವೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಮತ್ತು 2 ಜೆರಾಕ್ಸ್ ಕಾಪಿ ಸೆಟ್ಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಯಾವ ಮೊಬೈಲಿಂದ ನೀವು ಇದನ್ನು ಮಾಡಿದರೆ ಯಾವ ನಂಬರಿಂದ ಆ ಮೊಬೈಲನ್ನ ತೆಗೆದುಕೊಂಡು ನೀವು ಕಾಲೇಜಿಗೆ ಹೋಗಬೇಕು. ಕಾಲೇಜಿನಲ್ಲಿ ನಿಮ್ಮ ಒಂದು ಎಲ್ಲ ಫೇಸ್ ವೆರಿಫಿಕೇಷನ್ನು ಎಲ್ಲ ಮಾಡಿದ ಮೇಲೇ ನಿಮ್ಮ ಒಂದು ಅಡ್ಮಿಷನ್ ಸಂಪೂರ್ಣಗೊಳ್ತದೆ. ಕೇವಲ ಒಂದು ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಮತ್ತು ಫೀಸ್ ತುಂಬಿಕೊಂಡು ಮನೆಯಲ್ಲೇ ಕೂತ್ಕೊಂಡ್ರೆ ನಿಮ್ಮ ಒಂದು ಅಡ್ಮಿಷನ್ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೂ ಕೂಡ ಲಾಸ್ಟ್ ಡೇಟ್ ಇದೆ ನೋಡಿ, 3ನೇ ತಾರೀಕು 5:30 ಗಂಟೆ ಒಳಗೆ, 5:30 PM ನೋಡಿ. ಕೆಲವೊಂದು ಕಾಲೇಜಿನಲ್ಲಿ 4 ಗಂಟೆಗೆ ಬಂದ್ ಮಾಡಿಬಿಡ್ತಾರೆ ಕಾಲೇಜು. ಆದ ಕಾರಣ ನೀವು ಆದಷ್ಟು ಬೇಗ ಇವನ್ನೆಲ್ಲ ಮಾಡ್ಕೋಬೇಕು. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ, ಎಲ್ಲ ಮೂಲ ದಾಖಲೆಗಳು, ಎಲ್ಲ 2 ಜೆರಾಕ್ಸ್ ಪ್ರತಿಗಳು, ಮೊಬೈಲ್ ಸೆಟ್ ಇದೆಲ್ಲ ತೆಗೆದುಕೊಂಡು ಆದಷ್ಟು ಯಾವುದನ್ನಾದರೂ ಡಿಲೇ ಮಾಡ್ತಾ ಹೋಗಬೇಡಿ, ಆದಷ್ಟು ಬೇಗ ಇವನ್ನೆಲ್ಲ ಮಾಡ್ಕೋಬೇಕು. ಇದು ಈ ವೇಳಾಪಟ್ಟಿಯಲ್ಲಿ ಏನು ಒಂದು ಲಭ್ಯವಿರೋ ಸೀಮಿತ ಸಮಯವನ್ನು ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಗಮನದಲ್ಲಿಟ್ಟುಕೊಂಡು ಭಾಗವಹಿಸ್ತಿರೋ ಎಲ್ಲ ಸಂಸ್ಥೆಗಳು, ಕಾಲೇಜುಗಳು ಎಲ್ಲ ಶನಿವಾರ, ಭಾನುವಾರ ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸದ ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ ಅಂತ ಅವರು ಮನವಿ ಮಾಡಿದ್ದಾರೆ. ಈ ಕಾಲೇಜಿನವರು ಎಲ್ಲ ಕೂಡ ಇದನ್ನು ಗಮನಿಸಿ ವಿದ್ಯಾರ್ಥಿಗಳೊಂದಿಗೆ ಸಹಕರಿಸಬೇಕಂತ ನಾನು ಕೇಳ್ಕೊತೀನಿ. ವಿದ್ಯಾರ್ಥಿಗಳು ಕೂಡ ಯಾವುದೇ ಡಿಲೇ ಮಾಡದೆ ನಿಗದಿತ ಸಮಯದಲ್ಲಿ ಈ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ಮತ್ತೊಮ್ಮೆ ಈ ವೇಳಾಪಟ್ಟಿಯನ್ನು ಬೇಕಾದರೆ ಓದಿಕೊಂಡು ಸರಿಯಾಗಿ ಮನನ ಮಾಡಿಕೊಂಡು
ಯಾವ್ಯಾವ ದಿನ ಏನೇನು ಮಾಡಬೇಕು ಅನ್ನೋದನ್ನು ಅದರ ದಿನದೊಳಗೆ ನೀವು ಮಾಡಿ ಮುಗಿಸ್ಬೇಕು. ಮತ್ತು ಚಾಯ್ಸ್ ಬಗ್ಗೆ ಕೂಡ ಒಂದು ತುಂಬ ವಿವರವಾದ ಒಂದು ಇದನ್ನು ಕೊಟ್ಟಿದ್ದಾರೆ ನೋಟಿಫಿಕೇಷನ್ನ, ಅದನ್ನು ಕೂಡ ಓದಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ನಿಮಗೆ ಒಂದು ವಿಡಿಯೋದಲ್ಲಿ ಅದನ್ನು ಹೇಳಲಿಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.